ಬನ್ಸಿ ರವೆ ಉಪ್ಪಿಟ್ಟು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 2 ಈರುಳ್ಳಿ, 1 ಕಪ್ ಈರುಳ್ಳಿ, 1 ಟೊಮ್ಯಾಟೊ ಕಟ್ ಮಾಡಿಕೊಂಡಿರೋದು, ಆಮೇಲೆ ಬಟಾಣಿ, ಅರ್ಧ ಕಪ್ ಬಟಾಣಿ, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಕ್ಯಾರೆಟು, 1 ಕ್ಯಾರೆಟ್ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು, 10 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅರ್ಧ ಕಪ್ ಹುಳ್ಳಿಕಾಯಿ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಕರಿಬೇವು ಒಗ್ಗರಣೆಗೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಗ್ಗರಣೆಗೆ, ಆಮೇಲೆ ಇದು 1 ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಒಂದು ಸ್ಪೂನಷ್ಟು ತುಪ್ಪ, ಮತ್ತು ಅರ್ಧ ಬೌಲಷ್ಟು ಬನ್ಸಿ ರವೆ. ಇದು ಆಲ್ರೆಡಿ ಹುರಿದಿರೋದು. ಸೊ ಈಗ ಹೇಗೆ ಮಾಡೋಣ ನೋಡೋಣ ಬನ್ನಿ. ಈಗ ಹೇಗೆ ಮಾಡೋಣ ನೋಡೋಣ ಬನ್ನಿ. ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಸಾಸಿವೆ, 2 ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ, 3 ಸ್ಪೂನ್ ಎಣ್ಣೆ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಬಿಕಾಸ್ ಇದು ಬನ್ಸಿ ರವೆ ಉಪ್ಪಿಟ್ಟಲ್ವಾ. ಒಂದು ಸ್ಪೂನ್ ಗೀ ತುಪ್ಪ, ಸಾಸಿವೆ ಎಲ್ಲ ಸಿಡಿದ್ಮೇಲೆ ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕೋಬೇಕು. ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗೆ ಹಾಕಬೇಕು. ಕಟ್ ಮಾಡ್ಕೊಂಡಿರೋ 1 ಟೊಮ್ಯಾಟೊ, ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ನಾವು ಬಟಾಣಿ ಮತ್ತು ವೆಜಿಟೇಬಲ್ಸ್ನ ಬೇಯಿಸ್ಕೊಂಡಿದ್ದೀವಿ, ಅದು 1 ಬೌಲ್ ಹಾಕ್ತಾ ಇದ್ದೀವಿ. ಕ್ಯಾರೆಟು, ಬೀನ್ಸು, ಬಟಾಣಿ ಬೇಯಿಸ್ಕೊಂಡಿರೋದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ. ಬೇಯಿಸ್ಕೊಂಡಿರೋ ತರಕಾರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗಲಿ. ಈಗ ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕೋಬೇಕು. ನಮಗೆ ಎಷ್ಟು ಜನಕ್ಕೆ ಬೇಕು ಉಪ್ಪಿಟ್ಟು? ಒಂದು 3 ಜನಕ್ಕೆ ಬೇಕು ಅಂದರೆ ನಾವು 1 ಬೌಲಷ್ಟು ನೀರು ಹಾಕೊತಾ ಇದ್ದೀವಿ.
ಅರ್ಧ ಕೆಜಿ ರವೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನಾವು. ಏಕೆಂದರೆ ಬನ್ಸಿ ರವೆ ಉಪ್ಪಿಟ್ಟು ತುಂಬ ನೀರು ಹೀರುತ್ತೆ, ಸೊ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಸೊ ಇನ್ನು ಸ್ವಲ್ಪ ಗೀ ಹಾಕೊಳ್ಳೋಣ. ಈಗ ಸಾಲ್ಟ್ ಹಾಕೊಳ್ಳೋಣ, ಕಲ್ಲುಪ್ಪು ಹಾಕೊಳ್ಳೋಣ. ಎರಡು ಸ್ಪೂನ್ ಕಲ್ಲುಪ್ಪು. ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ವಿ. ಈಗ ಇದು ಸ್ವಲ್ಪ ಕುದಿ ಬರಬೇಕು. ಸ್ವಲ್ಪ ಬಾಯ್ಲ್ ಆದ್ಮೇಲೆ ನಾವು ರವೆ ಹಾಕೋಬೇಕಾಗತ್ತೆ. ಈಗ ಕುದಿ ಬಂದಿದೆ, ಬಾಯ್ಲ್ ಆಗ್ತಾ ಇದೆ. ಈಗ ನಾವು ಅರ್ಧ ಕೆಜಿ ಬನ್ಸಿ ರವೆ ತಗೊಂಡಿದ್ದೀವಿ, ಇವಾಗ ಅದನ್ನ ಹಾಕೋಣ. ನಿಧಾನಕ್ಕೆ ತಿರುಗಿಸ್ತಾ ಹಾಕೋಬೇಕು, ಇಲ್ಲಾಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹೀಗೆ ತಿರುಗಿಸ್ತಾ ಇರಬೇಕು. ಈಗ ಸ್ವಲ್ಪ ಲಾಸ್ಟ್ ಅಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟ್ ಅಲ್ಲಿ ಇನ್ನೊಂದು ಚೂರು ಗೀ ಹಾಕೊಳ್ಳೋಣ, ಯಾಕೆಂದ್ರೆ ಬನ್ಸಿ ರವೆ ತುಂಬಾ ಎಣ್ಣೆ ನೀರು ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಗೀ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮಾಡಿಟ್ರು ಹಾಗೆ ಸಾಫ್ಟ್ ಆಗಿರುತ್ತೆ, ಗಟ್ಟಿ ಆಗೋದಿಲ್ಲ. ಅದರಿಂದ ಸ್ವಲ್ಪ ಗೀ ಜಾಸ್ತಿ ಹಾಕೋಬೇಕಾಗುತ್ತೆ. ಸೊ ಹೀಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಇದು ಕಮ್ಮಿ ಫ್ಲೇಮಲ್ಲಿ ಸ್ವಲ್ಪ ಬಾಯ್ಲ್ ಆಗಬೇಕು. ಈಗ ಬನ್ಸಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.